ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ರಸ್ತೆ ತಡೆದು ಉಗ್ರ ಪ್ರತಿಭಟನೆ ಮಾಡುತ್ತೇವೆ. ಉಮೇಶ್ ಎಚ್ಚರಿಕೆ. ರೈತರ ಜೀವನಾಡಿಯಾಗಿರುವ ಕೊಯ್ಲೂರು ಕೆರೆ ಶಿಥಿಲ, ಮುದ್ನಾಳ್ ನೇತೃತ್ವದಲ್ಲಿ ಸಲಿಕಿ ಪುಟ್ಟಿ ಹಿಡಿದ ರೈತರ ಪ್ರತಿಭಟನೆ. ಯಾದಗಿರಿ ಜಿಲ್ಲಾಡಳಿತ ಭವನದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರುವ ತಾಲೂಕಿನ ಕೊಯ್ಲೂರು ಗ್ರಾಮದ ಕೆರೆಯ ಕೋಡಿ ಮತ್ತು ತೂಬು ಸಂಪೂರ್ಣ ಶಿಥಿಲಗೊಂಡಿದ್ದು ಅಪಾಯದ ಸ್ಥಿತಿಯಲ್ಲಿ ರೈತರಿಗೆ ಆತಂಕ ತಂದೊಡ್ಡಿದೆ ಎಂದು ಆರೋಪಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ. ಮುದ್ನಾಳ್ ನೇತೃತ್ವದಲ್ಲಿ ರೈತರು ಕೈಯಲ್ಲಿ ಪುಟ್ಟಿ, ಸಲಿಕಿ ಹಿಡಿದು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಗ್ರಾಮದ ರೈತರು ದೂರವಾಣಿ ಮೂಲಕ ಕರೆ ಮಾಡಿ ಸಮಸ್ಯೆಗಳನ್ನು ತಿಳಿಸಿದ ನಂತರ ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಚರ್ಚಿಸಿ ದಿಢೀರ್ ಪ್ರತಿಭಟನೆ ಮಾಡಲಾಯಿತು. ಉಮೇಶ್ ಮುದ್ನಾಳ್ ಅವರು ಈ ಕುರಿತಂತೆ ಮಾತನಾಡಿ, ಕೊಯ್ಲೂರು ಗ್ರಾಮದ ಜೀವನಾಡಿಯಾಗಿರುವ ಕೆರೆ ಕಳೆದ 5-6 ವರ್ಷಗಳಿಂದ ಶಿಥಿಲಾವಸ್ಥೆಗೆ ತಲುಪಿದೆ. ಸುಮಾರು ವರ್ಷಗಳ ಹಿಂದೆ ನಿರ್ಮಿಸಿದ ಈ ತೂಬು ಮತ್ತು ಕೋಡಿ ನೀರು ಹರಿಯುವ ಕಟ್ಟಡದ ಗೋಡೆಯಲ್ಲಿ ನೀರು ಸೋರಿಕೆಯಾಗ್ತಾ ಇದೆ. ಇದರಿಂದ ವರ್ಷದಿಂದ ವರ್ಷಕ್ಕೆ ಈ ಗೋಡೆ ಶಿಥಿಲವಾಗುತ್ತಾ ಬೀಳುವ ಹಂತದಲ್ಲಿ ಇದೆ. ಮಳೆಗಾಲದ ಸಮಯವಾಗಿದ್ದು ಯಾವುದೇ ಸಂದರ್ಭದಲ್ಲಿಯೂ ಕೂಡ ಭಾರೀ ಮಳೆಯಾಗಿ ಪ್ರವಾಹ ಬಂದಲ್ಲಿ ನೀರು ಗ್ರಾಮಕ್ಕೆ ನುಗ್ಗಲಿದೆ. ಇದಲ್ಲದೆ ನೀರು ಎಲ್ಲೆಡೆ ಹರಿದು ಹೋಗಿ ಸಮಸ್ಯೆ ಸೃಷ್ಟಿಯಾಗಲಿದೆ. ಕೆರೆಯ ನಿರ್ವಹಣೆ ಜವಾಬ್ದಾರಿ ಹೊಂದಿರುವ ಸಣ್ಣ ನೀರಾವರಿ ಇಲಾಖೆ ಜಿಲ್ಲೆಯಲ್ಲಿ ಇಲ್ಲದಂತೆ ಆಗಿರುವುದಕ್ಕೆ ಈ ಕೆರೆಗೆ ಈ ದುಸ್ಥಿತಿ ಬಂದೊದಗಿದೆ ಎಂದು ಒಂದು ಕಳವಳವನ್ನು ವ್ಯಕ್ತಪಡಿಸಿದರು. ಈ ಮೂಲಕ ರೈತರಿಗೆ ಅನುಕೂಲ ಮಾಡಿಕೊಡಬೇಕು, ಇಲ್ಲವಾದಲ್ಲಿ ಇಲಾಖೆ ವಿರುದ್ಧ ಅತಿ ಶೀಘ್ರವಾಗಿ ಯಾದಗಿರಿ ಸೈದಾಪುರ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದರು. ಪ್ರತಿಭಟನೆಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಬಾಲಪ್ಪ, ಆಂಜನೇಯ ಬೆಳಗೇರಿ, ದೇವಪ್ಪ, ಹನುಮಂತ್, ನಿಂಗಪ್ಪ, ದೇವಪ್ಪ ಕೌಲಿ, ಮಾನಪ್ಪ, ವೆಂಕಟೇಶ್, ವೀರಪ್ಪ, ಭೀಮರಾಯ, ಶರಣಪ್ಪ, ಅಬ್ದುಲ್ ಸಲೀಂ, ಸಿದ್ದಪ್ಪ ಸೇರಿ ಅನೇಕ ರೈತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಪರಶುರಾಮ್ ಕಿಲ್ಲನ್ಕೇರ, ಬಂದಳ್ಳಿ, ಯಾದಗಿರಿ. ಜಿಲ್ಲಾ ಕೇಂದ್ರಲಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಕೊಯ್ಲೂರು ಗ್ರಾಮದಲ್ಲಿ 2 ಕೆರೆ ಇದೆ. ಒಂದು ಸಣ್ಣ ಕೆರೆ, ಒಂದು ದೊಡ್ಡ ಕೆರೆ. ದೊಡ್ಡ ಕೆರೆ ಓಡಿ ಮತ್ತು ತುಂಬು ಸಂಪೂರ್ಣ ಶಿಥಿಲಗೊಂಡು ಹಾಳಾಗಿ ಹೋಗಿ ಸ್ವಲ್ಪ ಮಳೆ ಬಂದ್ರೆ ಸಾಕು ನೀರು ಪೋಲಾಗಿ ಹೋಗ್ತಕ್ಕಂಥ ವ್ಯವಸ್ಥೆ ಅದ. ಗ್ರಾಮಸ್ಥರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು, ಗಮನಕ್ಕೆ ತಂದರು, ಎಚ್ಚೆತ್ತುಕೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬಂದು ಹೇಳಿದಾಗ ನಾನು ಬಂದು ನೋಡ್ತೀನಿ. ಇಲ್ಲಿ ನಿಜ ಸ್ಥಿತಿ ಅವ್ರು ಏನು ಹೇಳ್ಯಾರ ಅದಕ್ಕಿಂತ 100 ಪಟ್ಟು ಹೆಚ್ಚಿಗೆ ಅದ. ತುಂಬು ಹಾಳಾಗಿ ಹೋಗ್ಯದ, ಓಡಿ ಹಾಳಾಗ್ಯದ. ಸರ್ಕಾರ ಕೋಟಿಗಟ್ಟಲೆ ಖರ್ಚು ಮಾಡಿ ಏನಾಗ್ತದೆ ಇದು ಹೂಳೆತ್ತಕ್ಕಂಥ ಕೆಲಸ ಮಾಡಿದ್ರು. ಹೂಳೆತ್ತಿರ ಉಪಯೋಗ ಏನಾಗ್ತದೆ? ಇದು ಕೋಡಿನೇ ಸರಿ ಇಲ್ಲ ಅಂದಾಗ ತಕ್ಷಣ ಇದು ದುರಸ್ತಿ ಪಡಿಸ್ತಕ್ಕಂಥ ಕೆಲಸ ಆಗಬೇಕು. ಈ ಸ್ಥಳದಲ್ಲಿ ಇವತ್ತು ಪ್ರತಿಭಟನೆ ಮಾಡಿದ್ವಿ, ಎಚ್ಚರಿಕೆ ಕೊಟ್ಟಿವಿ.
ಇದಕ್ಕೆ ಎಚ್ಚೆತ್ತುಕೊಂಡು ಮಾಡಲಿಲ್ಲ ಅಂದ್ರೆ ಮುಂದೆ ಏನಾದ್ರೂ ಅನಾಹುತ ಸಂಬಂಧಪಟ್ಟ ಅಧಿಕಾರಿಗಳು ನೇರ ಹೊಣೆ ಹೊರಬೇಕಾಗ್ತದ. ಜಿಲ್ಲಾ ಆಡಳಿತದ ವಿರುದ್ಧ ಆ ರಸ್ತೆ ಬಂದ್ ಮಾಡಿ ಹೆಣ್ಣು ಮಕ್ಕಳು ಬಾರಿಗೆ ಗಂಡಸು ಮಕ್ಕಳು ಸಲಿಕೆ ಪುಟ್ಟಿ ತೊಗೊಂಡ್ ಕೇಸಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ನೀಡ್ತೇನೆ. ಒಂದು ಕೂಲೂರು ನಮ್ಮೂರು ಕೆರೆ ತುಂಬ ಹಾಳಾಗೋಗಿದೆ. ತೂಮ್ ಕೂಡ ಒಡೆದೋಕಾಗ್ಯದ, ಕೆರೆ ಕೂಡ ಒಡೆದೋಕಾಗ್ಯದ. ರೈತರಿಗೆ ಭತ್ತ ಬೆಳೆಯೋಕ್ಕಾಗವಲ್ತು, ನೀರೆಲ್ಲ ಪಾಲಾಗಿ ಹೊಂಟದ. ಈ ತೂಮ್ಗಿನ ಹೊಡಿತಂದ್ರೆ ಊರಾಗ ಬಂದು ಊರನ್ನ ಮುಚ್ಚುವಂಥ ಸಾಧ್ಯತೆ ಅದ. ಅಧಿಕಾರಿಗಳು ಹೇಳಿದ್ರು ಕೂಡ ಅಧಿಕಾರಿಗಳು ಯಾರು ಕೇರ್ ಮಾಡ್ತಿಲ್ಲ. ಇದೇ ರೀತಿ ಮಾಡಿದ್ರೆ ಅಂದ್ರೆ ನಾವು ಪ್ರತಿಭಟನೆ ಇಳಿಬೇಕಾಗ್ತದ. ಹೆಣ್ಮಕ್ಳು ಗಂಡು ಮಕ್ಕಳು ಬಂದು ನಾವು ಹೋರಾಟ ಮಾಡ್ಬೇಕಾಗ್ತದ. ದಯವಿಟ್ಟು ಅಧಿಕಾರಿಗಳು ಈ ಕೆರೆ ಕೆಲಸ ಮಾಡಿಕೊಟ್ಟು ಈ ತೂಮಿನ ಭದ್ರತೆ ಮಾಡಿಕೊಡ್ಬೇಕಂತ ಕೇಳಿ ಸಾಕಾಗತ್ತದ. ದಯವಿಟ್ಟು ಮಾಡಿಕೊಡ್ಲಿಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಇಳಿಬೇಕಾಗ್ತದೆ. ನಿಮ್ಮ ಹೆಸರು? ನನ್ನ ಹೆಸರು ಮರ್ಯಪ್ಪ, ಕೂಲೂರು. ಅಧಿಕಾರಿಗಳಿಗೆ ನಾವೆಲ್ಲ ಹೇಳಿವ್ರಿ 4-5 ವರ್ಷ ಲಕ್ಷಣ ಕೋಡಿ ನೀರೆಲ್ಲ ಹೊರಗೆ ಹೊಂಟ್ಬಿಟ್ಟದ. ತೂಮ ಹೊಡೆದದ, ಕೋಡಿ ಹೊಡೆದದ, ಎಲ್ಲ ಹಾಳಾಗಿಬಿಟ್ಟದ. ಯಾರು ಅಧಿಕಾರಿಗಳಿದಾರ ಒಬ್ಬರು ಬಂದು ಕೇರ್ ಮಾಡಿಲ್ಲ ಇದ್ರನ್ನ. ನಿಮ್ಮ ಹೆಸರು? ಕೂಲೂರು ಕ್ಯಾಸ್ಗಾರ್ ಕೆರಿ, ಕೂಲೂರು. ನಾವು ಗ್ರಾಮ ಪಂಚಾಯತ್ ನಂಬರ್ ರೀ, ಏನ್ ಹೆಸರು? ಬಾಲಪ್ಪ ರೀ. ರೈಟ್.